ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ, ಜೊತೆಗೆ ಗಲಾಟೆಗಳಾಗ್ತಾ ಇರುತ್ತೆ, ಅಥವಾ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಅವರ ಮೇಲೆ ಪ್ರೀತಿ ಬರಲಿಕ್ಕೆ ಅಥವಾ ಅವರನ್ನು ಅಟ್ರಾಕ್ಷನ್ ಮಾಡೋದಕ್ಕೆ ಇದೊಂದು ಪರಿಹಾರವನ್ನು ನೀವು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲೇ ಮಾಡಬೇಕು. ಇದು ಗಂಡ ಹೆಂಡತಿಗೆ ಮಾತ್ರ ಬಳಸಿ, ಬೇರೆಯವರಿಗೆ ಮಾಡಬೇಡಿ. ಸೊ ಇಲ್ಲಿ ಬಂದು ಒಂದು ಶುದ್ಧವಾಗಿರುವಂತಹ ಬೆಳ್ಳಿಯ ತಟ್ಟೆಯನ್ನು ತೊಗೋಬೇಕು. ಸಣ್ಣದಾಗಿರೋದೇ ತೊಗೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥದ್ದು. ಅದನ್ನು ಶುದ್ಧವಾಗಿ ತೊಳೆದು ಆನಂತರದಲ್ಲಿ ಅದಕ್ಕೆ 2 ಇಡಿ ಅಕ್ಕಿ ಹಾಕಬೇಕು. ಆ ಅಕ್ಕಿ ಹಾಕಬೇಕಾದಂಥ ಸಂದರ್ಭದಲ್ಲಿ ಅಕ್ಕಿ ಅಂತ ತೊಗೊಂಡಾಗ ನಾವು ಅದರಲ್ಲಿ ಸಣ್ಣದು ನುಚ್ಚು ಥರ ಆಗಿರ್ತದಲ್ಲ, ಪುಡಿ ಥರ, ಆ ಥರ ಅಕ್ಕಿಯನ್ನು ಹಾಕಬಾರ್ದು. ಶುದ್ಧವಾಗಿ ಕಾಳು ಅಕ್ಕಿ ಏನಿದೆ ಅದನ್ನೇ ನೀವು ಹಾಕಬೇಕು. ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ, ನಾನು ತಮ್ಮನೇಲಲ್ಲಿ ಒಂದು ಶಂಖವನ್ನು ತೋರಿಸ್ತೀನಿ. ನನ್ನ ಹತ್ರ ಇದ್ದಿದ್ದಿಲ್ಲಿ ಖಾಲಿಯಾಗಿದೆ. ಮೋತಿ ಶಂಖ ಅಂತ ಹೇಳ್ಬಿಟ್ಟು ಬರುತ್ತೆ, ಒಂದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಅಂತಹ ಶಂಖವನ್ನು ನೀವು ಅದರೊಳಗಡೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನೀವು ತಟ್ಟೆಯ ಮೇಲೆ ಹಾಕಬೇಕಾಗುತ್ತೆ. ಬೆಳ್ಳಿಯ ತಟ್ಟೆ ಏನಿದೆ ಆ ಬೆಳ್ಳಿಯ ತಟ್ಟೆ ಮೇಲೆ ಅಕ್ಕಿ ಹರಡಬೇಕು. ಅಕ್ಕಿ ಹರಡಿದ ನಂತರ ನೀವು ಆ ಶಂಖವನ್ನು ಅದರೊಳಗಡೆಗೆ ಹಾಕಬೇಕು. ಹಾಕಿದ ಮೇಲೆ ನೀವು ನಿಮ್ಮ ಕುಲದೇವರ ಹೆಸರು ಹೇಳ್ಕೊಂಡು ನೀವು ಅದಕ್ಕೆ ಧೂಪ ದೀಪ ಅದೆಲ್ಲವನ್ನು ತೋರಿಸ್ಬೇಕು. ಸತತವಾಗಿ 1 ವಾರಗಳ ತನಕ ಆ ಪೂಜೆ ಮಾಡಬೇಕು, ಅಕ್ಕಿ ಮತ್ತು ಆ ಮೋತಿ ಶಂಖಕ್ಕೆ. ಆನಂತರ ನೀವು ಅದನ್ನು ಶುದ್ಧವಾಗಿರುವಂಥ ಬಿಳಿಯ ವಸ್ತ್ರ ಅಥವಾ ಬಿಳಿಯ ಬಟ್ಟೆ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಆ ಅಕ್ಕಿ ಮತ್ತು ಮೋತಿ ಶಂಖವನ್ನು ತೊಗೊಂಡು ಹೋಗಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡ್ಬೋದು. ಅಥವಾ ನೀವು ಗಂಡ ಹೆಂಡತಿ ಮಲ್ಕೊಳ್ಳುವಂಥ ಜಾಗದಲ್ಲಿ ವಾರ್ಡ್ರೋಬ್ ಏನಿದೆ ಅಲ್ಲಿ ಸಮೇತ ಇಡೋದ್ರಿಂದ ನಿಮಗೆ ಒಂದು ಏನು ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ, ಅಥವಾ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳಾಗ್ತಾಯಿದ್ರೆ, ಅಥವಾ ಜಗಳಗಳಾಗ್ತಾಯಿದ್ರೆ, ಅಥವಾ ಇನ್ನೊಬ್ಬರು ಕಿವಿ ಚುಚ್ಚು ಕೊಟ್ಟಂಥ ಮಾತುಗಳನ್ನು ಕೇಳಿ ಸಂಸಾರ ಹಾಳಾಗ್ತಾಯಿದ್ರೆ ಸಮೇತ ಈ ಪರಿಹಾರಗಳನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಇರುವಂಥ ಬಾಂಧವ್ಯ ಉಳ್ಕೊಳ್ಳುತ್ತೆ. ಒಂದು. ಎರಡನೇದಾಗಿ, ಗಂಡ ಏನಾದರೂ ಬೇರೆ ಕಡೆ ವಾಸ ಮಾಡ್ತಾ ಇದ್ದಾನೆ ಅಥವಾ ಹೆಂಡತಿ ಎಲ್ಲೋ ಬಿಟ್ಟು ಕೋಪ ಮಾಡಿಕೊಂಡು ಹೋಗಿದ್ದಾಳೆ, ಅಂತಹ ಸಂದರ್ಭದಲ್ಲೂ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಆಕರ್ಷಣೆ ಉಂಟಾಗುತ್ತೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.